ಸೂಪರ್ ಮೂವಿ ಸರ್ ಏನು ಇಷ್ಟ ತುಂಬಾ ಆಯ್ತು ಸರ್ ತುಂಬಾ ಸಿನಿಮಾ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ತುಂಬಾ ಇಷ್ಟ ಆಯ್ತು. ನನಗೆ ಈ ಸಿನಿಮಾ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಇವತ್ತು ಫ್ರೆಂಡ್ಸ್ ಜೊತೆ ಹಂಗೆ ಡಿಸೈಡ್ ಮಾಡ್ಬಿಟ್ಟು ಈ ಮೂವಿಗೆ ಬಂದ್ವಿ. ನೋಡಿದಾಗ ಸಸ್ಪೆನ್ಸ್ ಥ್ರಿಲ್ಲರ್ ವೆರಿ ಯೂನಿಕ್. ಈ ತರ ಸ್ಟೋರೀಸ್ ನೋಡಿರ್ಲಿಲ್ಲ ರೀಸೆಂಟ್ ಟೈಮ್. ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತಿನ ದಿನಮಾನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇಂಥ ಒಂದು ಸಿನಿಮಾ ನೋಡಿದ್ದು ನಮಗೆ ತುಂಬಾ ಒಳ್ಳೆ ಖುಷಿ ವಿಚಾರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ RC ಕನ್ನಡಿಗ. ಗೈಸ್, ಇವತ್ತಿನ ನಮ್ಮ ಸಿನಿಮಾದಲ್ಲಿ ಉಸಿರು ಚಿತ್ರ ರಿಲೀಸ್ ಆಗಿದೆ. ಬನ್ನಿ ನಮ್ಮ ವೀಕ್ಷಕರು ಏನು ಹೇಳ್ತಾರೆ, ಸಿನಿಮಾ ಹೇಗಿದೆ ಕೇಳೋಣ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ತಿಲಕ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ತರ ಆಕ್ಷನ್ ಇದೆ, ಥ್ರಿಲ್ಲಿಂಗ್ ಇದೆ, ಎಲ್ಲ ಇದೆ. ಸೊ ನಾವು ಪಾರ್ಟ್ 2 ಗೆ ವೇಟ್ ಮಾಡ್ತಾ ಇದ್ದೀವಿ. ಸೂಪರ್ ಮೂವಿ. ಸರ್ ಏನು ಇಷ್ಟ ತುಂಬಾ ಆಯ್ತು ಸರ್ ತುಂಬಾ ಸಿನಿಮಾ ಚೆನ್ನಾಗಿದೆ. ತಾಯಿ ಬಗ್ಗೆ ತುಂಬಾ ಅದ್ಭುತವಾಗಿದೆ. ಸರ್ ಹೇಗಿತ್ತು ಸರ್ ತುಂಬಾ ಚೆನ್ನಾಗಿತ್ತು ಸರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಧಾರಾಳ ನೋಡ್ಬೋದು ಸರ್. ಚೆನ್ನಾಗಿದೆ ಚೆನ್ನಾಗಿತ್ತು ಸರ್, ನೋಡ್ಬೋದು. ಸರ್ ಹೇಗಿತ್ತು ಸರ್ ಸೂಪರ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್ ಹೇಗಿತ್ತಣ್ಣ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ಸೂಪರ್. ಹೇಳಿ ಸರ್, ಪರವಾಗಿಲ್ಲ ಹೇಳಿ. ಹೇಗೆ ಅನಿಸ್ತು ನಿಮ್ಗೆ ಸಿನಿಮಾ? ಸರ್ ಹೇಗಿತ್ತು ಸರ್ ಸಿನಿಮಾ? ಸೂಪರ್ ಸರ್ ಹೇಗಿತ್ತು ಸರ್? ಚೆನ್ನಾಗಿದೆ. ಹೇಳಿ ಸರ್. ಸಿನಿಮಾ ರಿಲೀಸ್ ಆಗಿದೆ, ಏನು ಅನಿಸ್ತಿದೆ? ತುಂಬಾ ಇಷ್ಟ ಆಯ್ತು. ನನಗೆ ಈ ಸಿನಿಮಾ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಇವತ್ತು ಫ್ರೆಂಡ್ಸ್ ಜೊತೆ ಹಂಗೆ ಡಿಸೈಡ್ ಮಾಡ್ಬಿಟ್ಟು ಈ ಮೂವಿಗೆ ಬಂದ್ವಿ. ನೋಡಿದಾಗ ಸಸ್ಪೆನ್ಸ್ ಥ್ರಿಲ್ಲರ್ ವೆರಿ ಯೂನಿಕ್. ಈ ತರ ಸ್ಟೋರೀಸ್ ನೋಡಿರ್ಲಿಲ್ಲ ರೀಸೆಂಟ್ ಟೈಮ್. ನಮ್ಮ ತಿಲಕ್ ಅವ್ರ ಆಕ್ಟಿಂಗ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಅವ್ರನ್ನ ರೀಸೆಂಟ್ ಟೈಮ್ಸ್ ಅಲ್ಲಿ ನೋಡಿರ್ಲಿಲ್ಲ. ನಾವು ತುಂಬಾ ಟೈಮ್ ಇಂದ ವೇಟ್ ಮಾಡ್ತಾ ಇದ್ವಿ ಅವ್ರದ್ದೊಂದು ಮೂವಿ ಬರ್ಲಿ ಅಂತ. ನೋಡೋಕೆ ಸಿಗ್ತಾ. ಸರ್ ಇದು ಯಾವ ತರ ಸಿನಿಮಾ? ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇಲ್ಲಾಂದ್ರೆ ಹಾರರ್ ಇಲ್ಲಾಂದ್ರೆ ಥ್ರಿಲ್ಲರ್? ಎಲ್ಲ ಮಿಕ್ಸ್ ಇದೆ. ಇಂಥ ಜಾನರ್ ಅಂತ ಹೇಳಕ್ಕಾಗಲ್ಲ. ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅನ್ಕೊಂಡೇ ಬಂದ್ವಿ. ಇದರಲ್ಲಿ ಎಮೋಷನ್ಸ್ ಇದೆ, ಎಲ್ಲ ಇದೆ. ಈ ಪಿಕ್ಚರ್ ಅಲ್ಲಿ ಬೇಕಾಗಿರೋದೆಲ್ಲ ಇದೆ. ನಮ್ಮ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ? ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಮೂವಿ. ಮಿಸ್ ಮಾಡದೆ ಬಂದು ನೋಡಿ. ಇಂಥ ಮೂವೀಸ್ಗೆ ನಮ್ ಸಪೋರ್ಟ್ ಬೇಕು. ಇಂಥ ಮೂವಿ ಚೆನ್ನಾಗಿ ಓಡ್ಬೇಕು. ಮೂವಿ ಚೆನ್ನಾಗಿದೆ. ತಿಲಕ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ಇದೇ ತರ ಪ್ರತಿ ಪಿಕ್ಚರು ಥಿಯೇಟರ್ ಬಂದು ನೋಡಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ತಿಲಕ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ತರ ಆಕ್ಷನ್ ಇದೆ, ಥ್ರಿಲ್ಲಿಂಗ್ ಇದೆ, ಎಲ್ಲ ಇದೆ. ಸೊ ನಾವು ಪಾರ್ಟ್ 2 ಗೆ ವೇಟ್ ಮಾಡ್ತಾ ಇದ್ದೀವಿ. ಪಾರ್ಟ್ 2 ಇದೆ, ಪಾರ್ಟ್ 2 ವೇಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ನೆಕ್ಸ್ಟ್ ಗೆ ನೋಡ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ. ಚೆನ್ನಾಗಿದೆ, ಸೂಪರ್ ಆಗಿದೆ. ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತಿನ ದಿನಮಾನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇಂಥ ಒಂದು ಸಿನಿಮಾ ನೋಡಿದ್ದು ನಮಗೆ ತುಂಬಾ ಒಳ್ಳೆ ಖುಷಿ ವಿಚಾರ. ಒಂದು ಕಾನ್ಸೆಪ್ಟ್ ಏನಂದ್ರೆ, ಸತ್ಯಕ್ಕೆ ಯಾವತ್ತು ಸಾವಿಲ್ಲ, ಸತ್ಯ ಅನ್ನೋದು ಯಾವತ್ತು ಬದುಕಿರುತ್ತೆ. ಎಷ್ಟೇ ಅಡೆತಡೆಗಳು ಬಂದ್ರು ಸತ್ಯಕ್ಕೆ ಮಾತ್ರ ಸಾವಿಲ್ಲ, ಸತ್ಯ ಉಳಿದೇ ಉಳಿತದೆ. ಆದ್ಮೇಲೆ ಒಂದು ತಾಯಿ ಮಗನ ಸೆಂಟಿಮೆಂಟ್ ಅಂತ ಬಂದಾಗ ಆ ಒಂದು ಬಾಂಧವ್ಯ, ಆ ಒಂದು ಅನುಬಾಂಧವ್ಯಕ್ಕೆ ಎಂತಹ ಒಂದು ಬೆಸುಗೆ ಅನ್ನೋದಿರುತ್ತೆ. ಒಂದು ಕಾರಣದ ಒಂದು ಶಕ್ತಿ ಯಾವಾಗಲೂ ನಮ್ಮ ಜೊತೆಗಿರುತ್ತೆ ಅನ್ನೋದನ್ನ ಸವಿಸ್ತಾರವಾಗಿ ತುಂಬಾ ಎಳೆಯಾಗಿ, ಆಮೇಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ, ಹಾಗೆ ಮ್ಯೂಸಿಕ್ ಸಂಬಂಧಪಟ್ಟಂಗೆ ಪ್ರತಿಯೊಂದು BGM ಜೊತೆಗೆ ಈ ಬರ್ತಕ್ಕಂಥ ಸಾಹಿತ್ಯ ಪ್ರತಿಯೊಂದು ಸನ್ನಿವೇಶಕ್ಕೂ ಎಳೆಯಾಗಿ ತುಂಬಾ ಸುಂದರವಾಗಿ ಚಿತ್ರಣ ಮಾಡಿದ್ದಾರೆ. ತುಂಬಾ ಸೊಗಸಾಗಿ ಮೂಡಿ ಬಂದಿದೆ. ಇಂತಹ ಕನ್ನಡ ಚಿತ್ರಗಳನ್ನ ಉಳಿಸಿ ಬೆಳೆಸಿ, ಆಮೇಲೆ ಕನ್ನಡ ಚಿತ್ರಗಳನ್ನ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಭೇಟಿ ಕೊಟ್ಟು ಚಿತ್ರಮಂದಿರಗಳಲ್ಲಿ ಚಿತ್ರವನ್ನು ವೀಕ್ಷಣೆ ಮಾಡಿ. ಯಾಕಂದ್ರೆ ಒಂದು ಸಿನಿಮಾ ಅಂತ ಬಂದಾಗ ಅದ್ರ ಹಿಂದುಗಡೆ ಎಷ್ಟೊಂದು 108 ಕಷ್ಟಗಳಿರುತ್ತೆ. ಅಂತಹ ಕಷ್ಟಗಳನ್ನ ದಾಟಿ ಮೀರಿ ಎಲ್ಲರೂ ಶ್ರಮ ಪಟ್ಟು ಅಂತ ಒಂದು ಸಿನಿಮಾ ಮಾಡಿದಾಗ, ಒಬ್ಬ ಪ್ರೇಕ್ಷಕನಾಗಿ ನಾನು ಚಿತ್ರಮಂದಿರಕ್ಕೆ ಬರದೇ ಇರ, ನಾನು ಹೊರಗಡೆಯಿಂದನೇ ಎಲ್ಲ ರಿವ್ಯೂಸ್ ಕೇಳ್ಕೊಂಡು ನೋಡ್ತೀನಿ ಅಂತಂದ್ರೆ ಅದರಲ್ಲಿ ಉಳಿವು ಇರಲ್ಲ. ಇಂತಹ ಚಿತ್ರಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಅದೆಲ್ಲ ನಮ್ಮಂತವರ ಧರ್ಮ. ಇಂತಹ ಚಿತ್ರಕ್ಕೆ ಈ ಚಿತ್ರ ನಿಜವಾಗಿ ಶತದಿನೋತ್ಸವ ಆಚರಿಸಲಿ ಅಂತ ನಾನು ಶುಭ ಹಾರೈಸ್ತೀನಿ. ಪನ್ನಂ ಪ್ರಭಾಕರ್ ಟೋಟಲ್ ಟೀಮ್, ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿಗೂ ನನ್ನ ಕಡೆಯಿಂದ ಶುಭಾಶಯಗಳನ್ನು ಕೊಡ್ತೀನಿ. ತುಂಬಾ ಸೊಗಸಾಗಿ ಬಂದಿದೆ. ಅದ್ಭುತವಾದ ಚಿತ್ರ ಸರ್.